ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭಾರತ್ ಕನ್ನಡ ವ್ಲಾಗ್ಸ್ ಅಂಡ್ ನಾನು ನಿಮ್ಮ ರೋಜಾ. ಸೊ ಇವತ್ತೇನಿಲ್ಲ, ಜಸ್ಟ್ ಒಂದು ಸ್ಮಾಲ್ ವಿಡಿಯೋ ಅಬೌಟ್ ಅಪ್ಡೇಟಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಏನದು ಅಪ್ಡೇಟಿಂಗ್ ವ್ಲಾಗ್ ಅಂದ್ರೆ ಏನ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪಾ ಅದು ಅಂದ್ರೆ ನೀವು ನೋಡ್ತಾ ಇರ್ಬೋದು 3 to 4 days ಇಂದ ನಾನು ಸರಿಯಾಗಿ ವ್ಲಾಗ್ ನಾನು ಹಾಕ್ತಾ ಇಲ್ಲ. ಸೊ ಏನ್ ರೀಸನ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರ ಹೇಳಲೇಬೇಕು. ಅಂಡ್ ನೀವು ನೋಡ್ಬೋದು ಪ್ರೀವಿಯಸ್ 3 to 4 ವಿಡಿಯೋಸ್ ನಂದು ಆಲ್ಮೋಸ್ಟ್ ಹಾಫ್ ಅಂಡ್ ಹಾಫ್ ಮ್ಯೂಟ್ ಆಗಿದೆ. ಇಟ್ಸ್ ಬಿಕಾಸ್ ಏನ್ ರೀಸನ್ ಅಂತ ಹೇಳ್ತೀನಿ. ಸೊ ನಂದು ಎಲ್ಲ ವ್ಲಾಗ್ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 15 days to 20 days ಸ್ಟಾರ್ಟ್ ಆಗಿದೆ. ಸೊ ಏನಾಗಿದೆ ಅಪ್ಪ ಅಂದ್ರೆ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಅಂಡ್ ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ವಿಡಿಯೋಸ್ಗೆಲ್ಲ ಐ ಹ್ಯಾವ್ ನಾಟ್ ಸೀನ್ ಎನಿ, ಅಂದ್ರೆ ಲೈಕ್ ಏನಂದ್ರೆ ಕಾಪಿರೈಟ್ ಏನು ಬರ್ಲಿಲ್ಲ. ನಾನು ಆ ವಿಡಿಯೋ ಅಪ್ಲೋಡ್ ಮಾಡುವಾಗ ಹ್ಯಾವ್ ನಾಟ್ ಸೀನ್ ಎನಿ ಕಾಪಿರೈಟ್ಸ್. ನಾನೇನು ಕಾಪಿರೈಟ್ಸ್ ನಾನು ನೋಡ್ಲಿಲ್ಲ. ಎವ್ರಿಥಿಂಗ್ ವಾಸ್ ಫೈನ್. ಓಕೆ, ನಾನು ಎವ್ರಿಥಿಂಗ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ನಾನು ಎಲ್ಲ ವಿಡಿಯೋಸ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ಬಟ್ ನನ್ಗೆ ಏನಾಯ್ತು ಅಂದ್ರೆ ಆಲ್ಮೋಸ್ಟ್ ಒಂದು 3 to 2 days ಬ್ಯಾಕ್ ನನಗೊಂದು ಮೇಲ್ ಬಂದಿತ್ತು. ಸೊ ನಾನು ಆ ಮೇಲ್ ನ ನೋಡಿದಾಗ ನಿಮ್ಮ ID ಏನಾಗಿದೆ ಡಿಲೀಟ್ ಆಗಿದೆ ಅಂತ ಬಂದಿತ್ತು. ಸೊ ಐ ವಾಸ್ ಲಿಟ್ರಲಿ ಶಾಕ್. ನನಗೆ ಶಾಕು ಕೂಡ ಆಯ್ತು ಅಂಡ್ ಬೇಜಾರು ಕೂಡ ಆಯ್ತು. ನನಗೆ ಏನ್ ಆಗ್ತಿದೆ ಅಲ್ಲಿ ಅಂತಾನೆ ನನ್ ಕರೆಕ್ಟ್ ಆಗಿ ಅರ್ಥ ಆಗ್ತಿಲ್ಲ. ನನ್ಗೆ ಅದೇನ್ ನೋಡಿ ಇವಾಗ್ಲೂ ಕೂಡ ನನ್ಗೆ ಅದೇನ್ ಅಂತ ನನಗೆ ಅರ್ಥನೇ ಆಗ್ಲಿಲ್ಲ. ಸೊ ನನ್ಗೆ ಗೊತ್ತಿರೋರ್ನ ನನ್ನ ಸಿಸ್ಟರ್ನ ಪ್ರತಿಯೊಬ್ರು ಕೇಳ್ದೆ ಇದೆ ಏನು ಇದ್ರ ಅರ್ಥ ಏನು ಅಂತ ಕೇಳುವಾಗ ಅಂಡ್ ಒಬ್ರು ನಮ್ಮ ಫ್ರೆಂಡ್ ಅಂತಾನೆ ಹೇಳ್ಬೋದು, ಅವರು ಅವ್ರ ಬ್ರದರ್ ಯಾರು ಯೂಟ್ಯೂಬ್ ಮಾಡ್ತಾರೆ. ಸೊ ಅವ್ನು ನನ್ಗೆ ಹೇಳ್ದ, ನಾನ್ ಕೇಳ್ದೆ ಈ ತರ ನನ್ಗೊಂದ್ ಮೇಲ್ ಬಂದಿದೆ. ಸೊ ಏನಿರ್ಬೋದು ಇದು ಮೇಲ್ ಅಂತ ನಾನು ಅವನ್ನ ಕೇಳಿದಾಗ ನೀವ್ ಒಂದ್ಸಲ ನಿಮ್ದು ವಿಡಿಯೋಸ್ ಅಲ್ಲಿ ಏನಾದ್ರು ಕಾಪಿರೈಟ್ ಇದೆಯಾ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ದ. ನಾನು 100% ಕಾನ್ಫಿಡೆನ್ಸ್ ಇದ್ದೀನಿ, ಬಿಕಾಸ್ ಐ ಹ್ಯಾಡ್ ನಾಟ್ ಕಾಪಿಡ್ ಎನಿಥಿಂಗ್ ಫ್ರಮ್ ಎನಿ ಒನ್ಸ್ ವಿಡಿಯೋ. ನಾನು ಯಾರ ವಿಡಿಯೋ ಇಂದನು ಯಾವ್ದೇ ರೀತಿಯಾದಂತದ್ನ ನಾನು ಕಾಪಿ ಮಾಡ್ಲಿಲ್ಲ. ಸೊ ಐ ಆಮ್ ವೆರಿ ಮಚ್ ಕಾನ್ಫಿಡೆನ್ಸ್. ನನಗೆ ತುಂಬಾನೇ ಕಾನ್ಫಿಡೆನ್ಸ್ ಇದೆ ದಟ್ ನಾನು ಯಾರ ವಿಡಿಯೋ ಇಂದನು ಏನು ಯಾವುದೇ ರೀತಿಯಾದ ಕಂಟೆಂಟ್ ಆಗ್ಲಿ ಏನು ನಾನು ಕಾಪಿ ಮಾಡಿಲ್ಲ ಅನ್ನೋದು ನನ್ನ ಮೈಂಡ್ ಅಲ್ಲಿ ನನ್ಗೆ ಫಿಕ್ಸ್ ಆಗ್ಬಿಟ್ಟಿದೆ. ಸೊ ನಾನು ಅದನ್ನ ಚೆಕ್ ಮಾಡಕ್ಕೆ ಹೋಗಿಲ್ಲ. ನನಗೆ ಗೊತ್ತಿತ್ತು ಬಿಫೋರ್ ನಿಮ್ಗೆ ಏನಾದ್ರು ತರ ಮೆಸೇಜ್ ಬಂದ್ರೆ ಮೇ ಬಿ ಏನಾದ್ರು ಕಾಪಿರೈಟ್ ಆಗಿರ್ಬೋದು, ಆ ಕಾರಣಕ್ಕೆ ಬರುತ್ತೆ ಅಂತನೂ ನನಗೆ ಗೊತ್ತಿದೆ. ಬಟ್ ನನ್ ಕಾನ್ಫಿಡೆನ್ಸ್ ಇದೀನಿ ನನ್ಗೆ ಯಾವ್ದೇ ರೀತಿಯಾದ ಕಾಪಿರೈಟ್ ಆಗಿರಲ್ಲ ಅಂತ. ಸೊ ಆಗ ಚೆಕ್ ಮಾಡುವಾಗ 3 to 4 ಮೋರ್ ದೆನ್ 4 to 5 ವಿಡಿಯೋಸ್ ಏನಾಗಿದೆ. ನಾನು ಅದ್ರಲ್ಲೂ ವ್ಲಾಗ್ಸ್, ನಾನು ಏನ್ ವ್ಲಾಗ್ ಮಾಡಿದ್ದೀನಿ, ನಾನು ಆಲ್ಮೋಸ್ಟ್ 5 ವ್ಲಾಗ್ಸ್ ಏನೋ ಮಾಡಿದ್ದೀನಿ. ಆ 5 to 6 ವ್ಲಾಗ್ಸ್ ಮಾಡಿದ್ದೀನಿ. ಸೊ ಅದ್ರಲ್ಲಿ 5 ವ್ಲಾಗ್ಸ್ ಕೂಡ ಏನಾಗಿದೆ ಕಾಪಿರೈಟ್ ಆಗ್ಬಿಟ್ಟಿದೆ. ನನ್ಗೆ ಅದ್ ನೋಡಿದಾಗ ಇನ್ನೂ ಶಾಕ್ ಆಗೋಯ್ತು. ನನ್ಗಿನ್ನ ಗೊತ್ತಿಲ್ಲ, ಫುಲ್ ನನ್ಗೆ ಏನು ಗೊತ್ತಿಲ್ಲ ಕಾಪಿರೈಟ್ ಆದ್ರೆ ಏನಾಗುತ್ತೆ, ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಾನು ಬಿಡು ಅಷ್ಟೇ, ನನ್ನ ಚಾನೆಲ್ ಎಲ್ಲ ವೇಸ್ಟ್ ಆಯ್ತು, ಮುಗೀತು, ಇನ್ನ ಅದು ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಅವರು. ಸೊ ನಾನೀಗ ಮತ್ತೆ ಹೊಸದಾಗಿ ಮಾಡ್ಬೇಕಂತ ನಾನು ಖಂಡಿತವಾಗ್ಲೂ ನಾನು ಮಾಡ್ತಾನೆ ಇರ್ಲಿಲ್ಲ. ಯಾಕಂದ್ರೆ ನಾನು ತುಂಬಾ ಹೋಪ್ಸ್ ನ ಇಟ್ಕೊಂಡು, ಅಂದ್ರೆ ತುಂಬಾ ಡ್ರೀಮ್ಸ್ ನ ಇಟ್ಕೊಂಡು ತುಂಬಾ ಸ್ಟ್ರಗಲ್ ಮಾಡಿ ನೈಟ್ ಟು ಡೇ ಎಲ್ಲ ನಾನು ಕಷ್ಟಪಟ್ಟು ತುಂಬಾ ನಾನು ಈ ವಿಡಿಯೋಸ್ ನ ಎಲ್ಲ ಎಡಿಟ್ ಮಾಡಿ ನಾನು ಹಾಕ್ತಾ ಇದ್ದೆ. ಸೊ ಹಿಂಗಾದಾಗ ನಂಗೆ ತುಂಬಾ ಬೇಜಾರಾಗೋಯ್ತು. ಇನ್ನ ಬೇಡ ಬಿಡು, ಏನ್ ಮಾಡೋದ ಬೇಡ. ಸೊ ಸರಿ ಆಯ್ತು, ನೋಡೋಣ ಈ ಕಾಪಿರೈಟ್ ಅಂದ್ರೆ ಏನ್ ಮಾಡ್ಬೋದು ನೋಡೋಣ, ಒಂದ್ಸಲ ಒಂದ್ ಚಾನ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸೊ ಅದನ್ನ ನಾನು ನೋಡುವಾಗ ಯು ಕ್ಯಾನ್ ಡಿಲೀಟ್, ಏನಾಗಿದೆ ಅಂದ್ರೆ ಏನ್ ರೀಸನ್ ಇಂದ ಕಾಪಿರೈಟ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೋಬಹುದು ಅಂತ ನನಗೆ ಯೂಟ್ಯೂಬರ್ ಹೇಳಿದ್ರು. ಸೊ ನಾನು ಯಾವ ರೀಸನ್ ಇಂದ ಕಾಪಿರೈಟ್ ಆಗಿರ್ಬೋದಪ್ಪ ಅಂತ ನೋಡಿದ್ರೆ, ಸೌಂಡ್, ನಾನು ಏನ್ ಮ್ಯೂಸಿಕ್ ಕೊಟ್ಟಿದ್ದೀನಿ ಆ ಮ್ಯೂಸಿಕ್ ಇಂದ ಏನಾಗಿದೆ ಕಾಪಿರೈಟ್ ಆಗಿದೆ. ಅದು ಬೇರೆ ಯೂಟ್ಯೂಬರ್ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಒಂದು ಅವ್ರದೊಂದು ಮ್ಯೂಸಿಕ್ ಆಗಿತ್ತದು, ಅವ್ರದ್ದು ಬೇರೆ ಯೂಟ್ಯೂಬರ್ದಾಗಿತ್ತದು. ಸೊ ಅದ್ ನನಗ್ ಗೊತ್ತಿಲ್ಲ. ನಾನ್ ಏನ್ ಮಾಡಿದ್ದೀನಿ, ಇನ್ಶಾರ್ಟ್ ಅಲ್ಲಿ ನಾನ್ ಬಿಸಿ ಇರೋದ್ರಿಂದ ಸೊ ಇನ್ಶಾರ್ಟ್ ಇಂದಾನೆ ಒಂದು ಮ್ಯೂಸಿಕ್ ತಗೊಂಡು ಜಸ್ಟ್ ನಾನು ಸಿಂಪ್ಲಿ ನಾನು ಏನ್ ಮಾಡಿದೀನಿ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಇದು ಯಾವ್ದೋ ಯೂಟ್ಯೂಬರ್ದಾಗಿತ್ತು ಅಂತ. ನಾನು ಇದೇ ಚೆನ್ನಾಗಿದೆಯಲ್ಲ, ಎಲ್ಲ ವಿಡಿಯೋಸ್ಗೂ ನಾನು ಎಲ್ಲರಿಗೂ ಎಲ್ಲಾ ಯೂಟ್ಯೂಬರ್ಸ್ಗೂ ಒಂದೊಂದು ಮ್ಯೂಸಿಕ್ ಇರುತ್ತಲ್ಲ, ಸೊ ನಂದು ಇದು ಒಂದು ಮ್ಯೂಸಿಕ್ ಇರ್ಲಿ ಅಂತ ಹೇಳಿ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲಾ ವಿಡಿಯೋಗೂ ನಾನು ಇದನ್ನೇ ಕೊಟ್ಕೊಂಡ್ ಬಂದಿದ್ದೀನಿ. ಸೊ ನಾನು ಎಲ್ಲಾ ವಿಡಿಯೋಸ್ಗೆ ಏನೇನ್ ಕೊಟ್ಟಿದ್ದೀನಿ ಎಲ್ಲಾ ವಿಡಿಯೋಸ್ ಕೂಡ ಕಾಪಿರೈಟ್ ಆಗಿದೆ. ಓಕೆ, ಫೈನಲಿ ಸರಿ ಆಯ್ತು, ನನಗೆ ಗೊತ್ತಾಯ್ತು. ಸೊ ನಾನು ಯೂಸ್ ಮಾಡಿರೋ ಈ
ಮ್ಯೂಸಿಕ್ ಇಂದ ನನ್ನ ವಿಡಿಯೋ ಕಾಪಿರೈಟ್ ಆಗಿದೆ ಅಂತ. ದೆನ್ ಆಲ್ಮೋಸ್ಟ್ ನೈಟ್ 1 o'clock 2 o'clock ವರೆಗೂ ನಾನು ಕೂತು ನೋಡಿದೆ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಹೇಳಿ. ಸೊ ಅಲ್ಲಿ 3 ಆಪ್ಷನ್ಸ್ ಕೊಟ್ಟಿದ್ರು, ನೀವು ಟ್ರಿಮ್ ಮಾಡ್ಬೋದು ಅಥವಾ ರಿಪ್ಲೇಸ್ ಮಾಡ್ಬೋದು ಸಾಂಗ್ ನ, ಅಥವಾ ಇನ್ನು ಬೇರೆ ಏನೋ ಆಪ್ಷನ್ ಇತ್ತು. ಸೊ ನನಗೆ ಟ್ರಿಮ್ ಮಾಡಿ ಬೇರೆದ್ನ ಕೊಡೋಣ ಮ್ಯೂಸಿಕ್ ನ ಅಟ್ಲೀಸ್ಟ್ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದೆ. ಅದು ನನ್ಗೆ ಯಾಕೋ ಅದು ಅಷ್ಟು ಮಾಡಕ್ ಬರ್ಲಿಲ್ಲ. ನನ್ಗೂ ಯಾರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಅಷ್ಟುನು. ಸೊ ನಾನು ಕೂಡ ಟ್ರೈ ಮಾಡಿದೆ, ನನ್ಗೆ ಅಷ್ಟು ಗೊತ್ತಾಗ್ಲಿಲ್ಲ. ಸೊ ನಾನು ಏನ್ ಮಾಡ್ಬಿಟ್ಟೆ, ಮ್ಯೂಟ್ ಆಪ್ಷನ್ ನಾನು ಕೊಟ್ಟೆ. ಸೊ ಮ್ಯೂಟ್ ಆಪ್ಷನ್ ಕೊಟ್ಟಾಗ ಆಲ್ಮೋಸ್ಟ್ ವಿಶಲ್ ಮಾರ್ಟ್ ವ್ಲಾಗ್ಸ್ ಎಲ್ಲ ಏನಾಗಿದೆ, ಕಂಪ್ಲೀಟ್ಲಿ ಮ್ಯೂಟ್ ಆಗಿದೆ. ಸೊ ಇದು ಈ ತರ ಆಗಿರೋ ರೀಸನ್. ಅಂಡ್ ನನ್ನ ವ್ಲಾಗ್ಸ್, ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಏನೇನ್ ನಾನು 4 to 5 ವಿಡಿಯೋಸ್ ಏನ್ ಕಾಪಿರೈಟ್ ಆಗಿದೆ, ಅದರಲ್ಲಿ ಕೆಲವೊಂದೊಂದು ಕ್ಲಿಪ್ಪಿಂಗ್ಸ್ ಅಲ್ಲಿ ಒಂದೊಂದು ಫುಲ್ಲು ಕೂಡ ಏನಾಗಿದೆ, ಮ್ಯೂಟ್ ಆಗಿದೆ. ಸೊ ಅದಕ್ಕೆ ಏನಂತ ಗೊತ್ತಿಲ್ಲದೆ ಆಗಿರುವಂತದ್ದಲ್ಲ, ಅದು ಗೊತ್ತಿದ್ದೇನೆ ನಾನೇ ಸ್ವತಃ ಮಾಡಿರುವಂತದ್ದು ಮ್ಯೂಟ್ ನ. ಸೊ ನನಗೆ ಡಿಲೀಟ್ ಮಾಡ್ಬೋದಾಗಿತ್ತು ಅದನ್ನ, ಬಟ್ ನನಗೆ ಎಷ್ಟೊಂದ್ ಜನ ಎಷ್ಟು ವ್ಯೂಸ್ ಆಗಿದೆ ಅಂಡ್ ಎಷ್ಟು ಲೈಕ್ಸ್ ಬಂದಿದೆ, ನಾನು ಅದನ್ನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಮತ್ತೆ ಅದು ನನಗೆ ಬರೋದು ಇಲ್ಲ, ಬರಬಹುದು, ಬಟ್ ನನ್ಗೆ ಅದನ್ನ ಕಳ್ಕೊಳಕ್ ಇಷ್ಟ ಇಲ್ಲ. ಬಿಕಾಸ್ ನಾನು ತುಂಬಾ ಕಷ್ಟ ಸ್ಟ್ರಗಲ್ ಮಾಡಿದ್ದೀನಿ ಅದನ್ನ ವಿಡಿಯೋ ಮಾಡಕ್ಕೆ. ನನ್ಗೆ ಎಷ್ಟು ಅದನ್ನ ಕಳ್ಕೊಳಕ್ ಇಷ್ಟ ಇಲ್ಲ, ಬಟ್ ಇಟ್ಸ್ ಓಕೆ, ಅದ್ ಮ್ಯೂಟ್ ಆದ್ರೂ ಮ್ಯೂಟ್ ಆಗ್ಲಿ. ನೆಕ್ಸ್ಟ್ ಬರುವಂತ ವ್ಲಾಗ್ಸ್ ಗಳನ್ನ ನನ್ಗೆ ಎಷ್ಟು ನನಗೆ ಇದ್ರಿಂದ ಬೇಜಾರಾಗಿದೆ, ಎಷ್ಟು ನಾನು ಮೆಮೊರೀಸ್ ನ ಕಳ್ಕೊಂಡಿದ್ದೀನಿ ಇದರಿಂದ. ಅದಕ್ಕಿಂತ ಹೆಚ್ಚಾದಂತದ್ನ ನಾನು ಏನಾದ್ರೂ ಮಾಡ್ಬೇಕು ಅಂತ. ಸೊ ಇವತ್ತಿಂದ ನಾನು ವ್ಲಾಗ್ ನ ನಿಮ್ಗೊಂದು ಅದೊಂದು ಅಪ್ಡೇಟ್ ಮಾಡ್ಬಿಟ್ಟು ನೆಕ್ಸ್ಟ್ ವ್ಲಾಗ್ಸ್ ನ ಹಾಕೋಣ ಅಂತ ನಾನು ನಿಮ್ಗೊಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ನೀವು ನನ್ನ ವಿಡಿಯೋ ನೋಡ್ತಾ ಇದ್ರೆ, ತುಂಬಾ ಜನ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ನೋಡೋ ಪ್ರತಿಯೊಬ್ಬರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ಗೊಂದಿಂದ ಹೆಲ್ಪ್ ಆಗುತ್ತೆ ನಿಮ್ಮಿಂದ. ನಾನು ಚಿಕ್ಕ ಮಗುನ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಿದ್ದೀನಿ. ಮಗುನ ಇಟ್ಕೊಂಡು ಎಷ್ಟು ಕಷ್ಟ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ, ಪೇರೆಂಟ್ಸ್ ಆಗಿರೋರಿಗೆ. ಸೊ ಅವನು ತುಂಬಾ ನಾಟಿ ಇದ್ದಾನೆ, ಅವನ್ನ ನೋಡ್ಕೊಂಡು ಹೌಸ್ ವೈಫ್ ಆಗಿ ಎಲ್ಲ ಮಾಡೋದು ತುಂಬಾ ಕಷ್ಟನೂ ಕೂಡ ಆಗ್ತಿದೆ. ಬಟ್ ಸ್ಟಿಲ್ ನಾನು ಯೂಟ್ಯೂಬ್ ನಾನು ಬಿಡ್ಬಾರ್ದು, ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಅ ಚಾಲೆಂಜ್. ಇದನ್ನ ಈಗ ನನ್ಗೆ ಇದೇನು ಡಿಸ್ಅಡ್ವಾಂಟೇಜ್ ಆಗಿದೆ, ಇದನ್ನ ಒಂದು ಅಡ್ವಾಂಟೇಜ್ ಆಗಿ ತಗೋಬೇಕು. ವಿ ಹ್ಯಾವ್ ಟು ಟೇಕ್ ದಿಸ್ ಆಸ್ ಅ ಚಾಲೆಂಜ್ ಅಂತ ಹೇಳಿ ನಾನು ಖಂಡಿತ ಕ್ವಿಟ್ ಮಾಡ್ಬಿಡೋಣ ಅಂತಾನೆ ರೆಡಿ ಆಗ್ಬಿಟ್ಟಿದ್ದೆ. ಮನೇಲೂ ಕೂಡ ಹೇಳಿದ್ರು, ಬೇಡ ಬಿಡು, ಕ್ವಿಟ್ ಮಾಡ್ಬಿಡು, ಏನ್ ಪ್ರಾಬ್ಲಮ್ ಇಲ್ಲಲ್ಲ, ಮಾಡಬೇಡ ಹಾಗೆ ಹೀಗೆ ಅಂತ ಹೇಳಿದ್ರು. ಬಟ್ ಸ್ಟಿಲ್ ಇಲ್ಲ, ನಾನು ಒಂದು ಡ್ರೀಮ್ ಇಟ್ಕೊಂಡು ನಾನು ನಿಮ್ಗೆ ಇಂಟ್ರೊಡಕ್ಷನ್ ಬ್ಲಾಗ್ ಅಲ್ಲೇ ನೋಡಿರ್ಬೋದು, ನನಗೊಂದು ಕನಸು ಇದು, ನಾನು ಯೂಟ್ಯೂಬ್ ಮಾಡ್ಬೇಕನ್ನೋದು. ಸೊ ನನ್ ಡ್ರೀಮ್ ಇಲ್ಲಿಗೆ ಕಟ್ ಆಫ್ ಆಗೋದ್ ಬೇಡ, ನಾನು ಇನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಎಷ್ಟೇ ಕಷ್ಟ ಆದ್ರೂ ಸೊ ಮತ್ತೆ ನಾನು ವಿಡಿಯೋ ಮಾಡ್ಬೇಕು ಅನ್ನೋದೊಂದು ಹೋಪ್ಸ್ ಇಟ್ಕೊಂಡು ಮಾಡ್ತಿದ್ದೀನಿ. ಸೊ ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡೋ ಪ್ರತಿಯೊಬ್ಬೊಬ್ಬರು. ಅಂಡ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ. ಅಂಡ್ ನಿಮ್ಗೆ ಏನಾದ್ರೂ ರೀಸನ್ಸ್ ಅಂದ್ರೆ ಏನಾದ್ರೂ ಟಾಪಿಕ್ಸ್ ಇದ್ರೆ ನನ್ನ ಹತ್ರ ನೀವು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ವಿಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ. ಅಂಡ್ ಮುಂದೆ ಬರುವಂತ ವ್ಲಾಗಿನ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಗಳನ್ನ ಮಾಡ್ಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ, ಖಂಡಿತ ಮಾಡ್ತೀನಿ. ಸೊ ಇದು ನನ್ನ ಒಂದು ಅಪ್ಡೇಟ್ ಆಗಿತ್ತು. ಸೊ ಇದರಲ್ಲಿ ನಿಮ್ಗೆ ಅರ್ಥ ಆಗಿರಬಹುದು ಅನ್ಕೋತೀನಿ. ಸೊ ನನ್ನದು ಯಾವುದೇ ರೀತಿಯಾದ ಫಾಲ್ಟ್ ಇಲ್ಲ, ವಿತೌಟ್ ನೋಯಿಂಗ್ ಅದು ಕಾಪಿರೈಟ್ ಆಗಿರೋದು. ಸೊ ನನ್ಗೆ ಯಾರದು ಕಾಪಿ ಮಾಡ್ಬೇಕನ್ನೋದೇನಿಲ್ಲ. ಈಗ ಕಂಟೆಂಟೇ ನಾನು ಮಾಡಿರ್ತೀನಿ, ವಿಡಿಯೋ ಎಲ್ಲ ಮಾಡಿರ್ತೀನಿ, ಅದೊಂದು ಮ್ಯೂಸಿಕ್ ನಾವು ಬೇರೆ ಕೊಟ್ರೆ ಬೇರೆ ಕೊಡಕ್ ಆಗಲ್ವಾ? ಖಂಡಿತವಾಗ್ಲೂ ಕೊಡ್ಬೋದು, ಬಟ್ ನನ್ಗೆ ಅದು ಗೊತ್ತಿಲ್ಲದೆ ಇರೋ ರೀಸನ್ ಇಂದ ಅದು ಮಿಸ್ಟೇಕ್ ಆಗೋಗಿದೆ. ಸೊ ಆ ಮಿಸ್ಟೇಕ್ ನಾನು ಮತ್ತೆ ಸರಿ ಮಾಡ್ಕೊಂಡು ಬೇರೆ ಮ್ಯೂಸಿಕ್ ನ ಕೊಟ್ಟು ನಾನು ಬೇರೆ ವಿಡಿಯೋಸ್ ನ ಮಾಡ್ತೀನಿ. ಸೊ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ನನ್ನ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಆಯ್ತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಬಾಯ್.